ಪನ್ನೀರ್ ಟಿಕ್ಕಾವನ್ನು ಹೋಟೆಲ್ ತರಾನೇ ಹೇಗೆ ಮಾಡೋದಂತ ನಿಮಗೆ ಗೊತ್ತಾಗಬೇಕಾದ್ರೆ ಈ ರೆಸಿಪಿಯನ್ನು ಒಂದ್ಸಲ ನೀವು ಟ್ರೈ ಮಾಡಿ. ನಾವು ಹೋಟೆಲ್ನ ರೆಸಿಪಿಯನ್ನೇ ಶೇರ್ ಮಾಡ್ತಿದ್ದೇವೆ, ಆದರೆ ಅದನ್ನು ಇನ್ನೂ ಸುಲಭ ರೀತಿಯಲ್ಲಿ ಮತ್ತು ಅಷ್ಟೇ ರುಚಿಕರವಾಗಿ ಮನೆಯಲ್ಲಿ ಹೇಗೆ ಮಾಡೋದಂತ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ನಾವೀಗ ರೆಸಿಪಿಯನ್ನು ಶುರು ಮಾಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1/4 ಕಪ್ನಷ್ಟು ಗಟ್ಟಿ ಮೊಸರನ್ನು ಹಾಕಿ. ನಾನಿಲ್ಲಿ ಕಾಶ್ಮೀರಿ ಒಣಮೆಣಸನ್ನು 20 ನಿಮಿಷ ಬಿಸಿ ನೀರಿನಲ್ಲಿ ನೆನೆಸಿಟ್ಟು ಇದರ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಇದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಬೇಕು. ಈಗ ಗಟ್ಟಿ ಮೊಸರು ಮತ್ತು ಈ ಮೆಣಸಿನ ಪೇಸ್ಟ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನೀಗ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತೇನೆ. ಈಗ ಕೆಲವೊಂದು ಮಸಾಲೆ ಪುಡಿಗಳನ್ನು ಹಾಕೋಣ. ಮೊದಲಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು. 1 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತೇನೆ. 1 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕಬೇಕು. ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿಯನ್ನು ಹಾಕಿ. 1 ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲಾ ಹುಡಿಯನ್ನು ಹಾಕಿ. ಈ ಎಲ್ಲಾ ಮಸಾಲೆ ಪುಡಿಗಳನ್ನು ಹಾಕಿದ ಮೇಲೆ ನಾನೀಗ ಚೆನ್ನಾಗಿ ಇದನ್ನು ಬೆರೆಸ್ಕೊಳ್ತೇನೆ. ಇದರ ರುಚಿಯನ್ನು ಒಂದ್ಸಲ ನೋಡಿಕೊಂಡು ಖಾರ ಜಾಸ್ತಿ ಬೇಕಾದ್ರೆ ಮೆಣಸಿನ ಹುಡಿಯನ್ನು ಹಾಕಿ. ಈಗ 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ. 1 ಟೀ ಸ್ಪೂನ್ ಅಷ್ಟು ನಿಂಬೆ ರಸವನ್ನು ನಾನಿಲ್ಲಿ ಹಾಕ್ತೇನೆ. ನಾವು ತುಂಬಾ ವೆರೈಟಿಯ ಮಸಾಲೆ ಪೌಡರ್ನ ಹಾಕಿರೋದ್ರಿಂದ ನಿಂಬೆ ರಸ ರುಚಿಯನ್ನು ಬ್ಯಾಲೆನ್ಸ್ ಮಾಡುತ್ತದೆ. 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನು ಹಾಕಬೇಕು. ಹೆಚ್ಚಿನ ಹೋಟೆಲ್ಗಳಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕ್ತಾರೆ. ನೀವು ದಿನನಿತ್ಯಕ್ಕೆ ಬಳಸುವ ಯಾವುದೇ ಆಯಿಲ್ ಅನ್ನು ಹಾಕೊಳ್ಬಹುದು. ಇದನ್ನು ಸಹ ಚೆನ್ನಾಗಿ ಬೆರೆಸ್ಕೊಳ್ಳಿ. ನೀವು ಇದಕ್ಕೆ ರೆಡ್ ಫುಡ್ ಕಲರ್ ಅನ್ನು ಹಾಕಬಹುದು. ನಾನಿಲ್ಲಿ ಹಾಕಿಲ್ಲ. ನಾನು 250 ಗ್ರಾಂನಷ್ಟು ಪನ್ನೀರನ್ನು ಕ್ಯೂಬ್ ತರ ಕಟ್ ಮಾಡಿಕೊಂಡು ಫ್ರಿಜ್ ನಲ್ಲಿ ಇಟ್ಟಿದ್ದೆ. ಅದನ್ನು ಇವಾಗ ಹಾಕ್ತಿದ್ದೇನೆ. 2 ಮೀಡಿಯಂ ಸೈಜ್ನ ದೊಣ್ಣೆ ಮೆಣಸಿನಕಾಯಿಯನ್ನು ಕ್ಯೂಬ್ ತರ ಕಟ್ ಮಾಡಿಕೊಂಡು ಹಾಕ್ತಿದ್ದೇನೆ. 1 ದೊಡ್ಡ ಗಾತ್ರದ ಟೊಮ್ಯಾಟೊವನ್ನು ಕ್ಯೂಬ್ ತರ ಕಟ್ ಮಾಡ್ಕೊಂಡು ಹಾಕಿ. 1 ಮೀಡಿಯಂ ಸೈಜ್ನ ಈರುಳ್ಳಿಯನ್ನು ಈ ತರ ಕಟ್ ಮಾಡ್ಕೊಂಡು ಹಾಕ್ತಿದ್ದೇನೆ. ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಇದನ್ನು ಸ್ವಲ್ಪ ನಿಧಾನಕ್ಕೆ ಬೆರೆಸ್ಕೊಳ್ಳಿ, ಯಾಕಂದ್ರೆ ಪನ್ನೀರ್ ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ಅದು ಕಟ್ ಆಗ್ಬೋದು. ಅದಕ್ಕೋಸ್ಕರ ನಾವಿಲ್ಲಿ ಬಳಸಿರುವ ತರಕಾರಿಗೆ ಕೋಳಿ ತರ ತುಂಬಾ ಹೊತ್ತು ಮ್ಯಾರಿನೇಟ್ ಮಾಡ್ಬೇಕಂತ ಇಲ್ಲ. ಇದನ್ನು ಅರ್ಧ ಗಂಟೆ ಫ್ರಿಜ್ ನಲ್ಲಿ ಇಡಿ. ತವಾದಲ್ಲಿ ಪನ್ನೀರ್ ಟಿಕ್ಕವನ್ನು ಮಾಡೋದ್ರಿಂದ ಈ ರೀತಿಯ ವುಡನ್ ಸ್ಕೀವರ್ ಅನ್ನು ತೆಗೆದುಕೊಳ್ತೇನೆ. ಈ ಬಿದಿರಿನ ಕಡ್ಡಿಗಳನ್ನು 30 ನಿಮಿಷನಾದ್ರೂ ಬಿಸಿ ನೀರಿನಲ್ಲಿ ನೆನೆಸಿಡಬೇಕು. ಈ ಮ್ಯಾರಿನೇಟ್ ಮಾಡಿದ ತರಕಾರಿಗಳನ್ನು ಒಂದೊಂದಾಗಿ ಪೋಣಿಸಬೇಕು. ಮೊದಲಿಗೆ ನಾನು ದೊಣ್ಣೆ ಮೆಣಸಿನಕಾಯಿಯನ್ನು ಹಾಕಿ ನಂತರ ಪನ್ನೀರ್ ಪೇಸ್ಟ್ ಅನ್ನು ಸುರಿಯುತ್ತೇನೆ. ನಂತರ 1 ಕ್ಯೂಬ್ ಮಾಡಿದ ಟೊಮ್ಯಾಟೊವನ್ನು ಇಡಿ. ಈಗ 1 ಈರುಳ್ಳಿ ತುಂಡನ್ನು ಇಡಬೇಕು. ಈಗ ಇದೇ ರೀತಿ ಉಳಿದ ತರಕಾರಿಗಳನ್ನು ಸ್ಕ್ಯೂ ಮಾಡಿ. ಹೋಟೆಲ್ನಲ್ಲಿ ಪನ್ನೀರ್ ಟಿಕ್ಕಾ ಮಾಡುವಾಗ ಈ ತರಕಾರಿಗಳನ್ನು ದೊಡ್ಡ ದೊಡ್ಡ ಕಬ್ಬಿಣದ ಸ್ಕೀವರ್ ನಲ್ಲಿ ಹಾಕಿ ಸುರಿಯುತ್ತಾರೆ. ನಂತರ ಇದನ್ನು ತಂದೂರ್ನೊಳಗೆ ಇಟ್ಟು ಬೇಯಿಸ್ತಾರೆ. ನಾವು ತಂದೂರ್ ಬಳಸದೆಯೂ ಹೋಟೆಲ್ ತರಾನೇ ಟೇಸ್ಟ್ ಅನ್ನು ಹೇಗೆ ತರಬಹುದಂತ ಮುಂದೆ ನೀವು ನೋಡಬಹುದು. ನಾವು ರೆಡಿ ಮಾಡಿಕೊಂಡ ಟಿಕ್ಕಾವನ್ನು ಒಂದೊಂದಾಗಿ ನಾನು ಪ್ಲೇಟ್ ಅಲ್ಲಿ ಇರಿಸುತ್ತೇನೆ. ಇದನ್ನೀಗ ಹೇಗೆ ರೋಸ್ಟ್ ಮಾಡೋದಂತ ನೋಡೋಣ. ನಾನೊಂದು ತವಾಗೆ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನು ಹಾಕ್ತೇನೆ. ಆಯಿಲ್ ಚೆನ್ನಾಗಿ ಬಿಸಿಯಾದ ಮೇಲೆ ನಾವು ಈ ಸ್ಕೀವರ್ ಅನ್ನು ಒಂದೊಂದಾಗಿ ಇಡಬೇಕು. ಇದರಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಇಟ್ಟು ಮೀಡಿಯಂ ಊರಿನಲ್ಲೇ ರೋಸ್ಟ್ ಮಾಡಬೇಕು. ಇದರ ಮಸಾಲ ಉಳ್ಕೊಂಡಿದ್ದಿದ್ರೆ ಇದರ ಮೇಲೆ ಈ ರೀತಿ ಹಾಕಿ. ನೀವು ಬೇಕಾದ್ರೆ ಮೊಸರನ್ನು ಮ್ಯಾರಿನೇಟ್ ಮಾಡುವ ಮೊದಲು ಒಂದು ಸ್ಟ್ರೈನರ್ಗೆ ಹಾಕಿ ಅದರ ನೀರನ್ನೆಲ್ಲ ಸೋಸ್ಕೊಂಡು ಉಪಯೋಗಿಸಬಹುದು. ಒಂದು ಬದಿ ರೋಸ್ಟ್ ಆದ ಮೇಲೆ ಸ್ಕೀವರ್ ಅನ್ನು ಈ ರೀತಿ ತಿರುಗಿಸುತ್ತಾ ಎಲ್ಲಾ ಕಡೆ ಸಮಾನವಾಗಿ ಬೇಯಿಸ್ಕೊಳ್ಬೇಕು. ಕೇವಲ 5 ನಿಮಿಷದಲ್ಲಿ ಈ ಟಿಕ್ಕಾ ರೆಡಿ ಆಗಿಬಿಡ್ತದೆ. ನೀವು ಇದನ್ನು ಜಾಸ್ತಿ ಹೊತ್ತು ರೋಸ್ಟ್ ಮಾಡಿದ್ರೆ ಪನ್ನೀರ್ ಹಾರ್ಡ್ ಆಗಿ ಬಿಡುತ್ತದೆ. ಈ ಪನ್ನೀರ್ ಟಿಕ್ಕಾ ರೋಸ್ಟ್ ಆಗುತ್ತಿರುವಾಗಲೇ ಇನ್ನೊಂದು ಬದಿಯ ಗ್ಯಾಸ್ನ ಒಲೆಯ ಮೇಲೆ 1 ಪೀಸ್ ಇದ್ದಿಲನ್ನಿಟ್ಟು ಬಿಸಿ ಮಾಡಿ. ಇನ್ನೇನು ಪನ್ನೀರ್ ಟಿಕ್ಕಾ ತೆಗೆಯುತ್ತೇವೆ ಅನ್ನುವಷ್ಟರಲ್ಲಿ ಒಂದು ಸಣ್ಣ ಬೌಲ್ನೊಳಗೆ ನಾವು ಬಿಸಿ ಮಾಡಿದ ಇದ್ದಿಲನ್ನು ಇಟ್ಬಿಡಿ. ಇದಕ್ಕೆ 1 ಚಮಚ ತುಪ್ಪ ಅಥವಾ ಆಯಿಲ್ ಅನ್ನು ಹಾಕೊಂಡು ಕೂಡಲೇ ಇದನ್ನು ಮುಚ್ಚಿಕೊಳ್ಬೇಕು. ಕೇವಲ 1 ನಿಮಿಷ ಹೊಗೆ ಆಡಿಸಿದ್ರೆ ಸಾಕು. ಈ ರೀತಿ ಮಾಡಿದ್ರೆ ತಂದೂರ್ನೊಳಗೆ ರೋಸ್ಟ್ ಮಾಡಿದ ಹಾಗೆ ಟೇಸ್ಟ್ ಬರ್ತದೆ. ನೀವು ಇದನ್ನು ಓಪನ್ ಮಾಡಿದಾಗ ತಂದೂರಿಂದ ಹೊರಗೆ ತೆಗೆದ ಹಾಗೇನೆ ಘಮಘಮಿಸುತ್ತದೆ. ನೀವು ತುಂಬಾ ಪನ್ನೀರ್ ಟಿಕ್ಕಾವನ್ನು ಮಾಡಿದ್ರೆ ಎಲ್ಲವನ್ನು ರೋಸ್ಟ್ ಮಾಡಿದ ಮೇಲೆ ಬೌಲ್ನೊಳಗೆ ಹಾಕಿ ಇದ್ದಿಲಿನಿಂದ ಹೊಗೆ ಕೊಡಿ.
ಇದನ್ನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನಿಂದ ಮಾಡಿದ ಹಸಿರು ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾರೆ. ಈ ಚಟ್ನಿಯ ರೆಸಿಪಿಯನ್ನು ನೀವು ನಮ್ಮ ಚಾನೆಲ್ನಲ್ಲಿ ನೋಡಬಹುದು. ತವಾ ಮತ್ತು ತಂದೂರ್ ಅಲ್ಲದೆ ಇದನ್ನು ಓವನ್ ನಲ್ಲಿ ಸಹ ಗ್ರಿಲ್ ಮಾಡಬಹುದು ಮತ್ತು ಬಾರ್ಬೆಕ್ಯೂ ಸಹ ಮಾಡಬಹುದು. ಈ ರೆಸಿಪಿಯನ್ನು ನೋಡಿ ಮಾಡಿದ ಪನ್ನೀರ್ ಟಿಕ್ಕಾದ ಫೋಟೋವನ್ನು ನಮ್ಮ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಪೇಜ್ ನಲ್ಲಿ ಶೇರ್ ಮಾಡಿ. ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಶುಭ ದಿನ.